ಸ್ನೇಹಿತರೆ ನಮಸ್ಕಾರ. ನಾನು UM ಮನ್ಸೂರ್ ಅಲಿ, ದಾವಣಗೆರೆಯಿಂದ. ದಾವಣಗೆರೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಮಿತಿಯವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರಲ್ಲಿ 6 ಜನರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾ 6 ಜನರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಅದರಲ್ಲಿ ನನಗೆ ಹೆಸರು ಕೂಡ ಇದೆ, ನನಗೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಂತೋಷ. ಈಗ ನಾನು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮಂಜಪ್ಪನವರಿಗೆ ಒಂದೆರಡು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಅವರು ಅದಕ್ಕೆ ಉತ್ತರ ಕೊಡಬೇಕು. ಈಗ ಪಕ್ಷ ವಿರೋಧಿ ಚಟುವಟಿಕೆ ಕೇವಲ ಮಾಡ್ತಿರೋದು ಅಲ್ಪಸಂಖ್ಯಾತರೇ ಅಂತ ತಮ್ಮ ಗಮನಕ್ಕಿದೆಯೋ ಅಥವಾ ಬೇರೆಯವ್ರು ಯಾರು ಮಾಡ್ತಾರೆ ಅದು ನೋಡಿಕೊಂಡು ಕುರುಡಾಗಿ ತಾವಿದ್ದೀರೋ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತೇಳಿದರೆ ಇದಕ್ಕಿಂತ ಮುಂಚೆ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ಶಿವಮೊಗ್ಗದಲ್ಲಿ ಲೋಕಸಭೆಯ 24ರ ಲೋಕಸಭೆ ಚುನಾವಣೆಯ ಮುಂಚೆ BS ಯಡಿಯೂರಪ್ಪರ ಮಗರಿಗೆ ಪರವಾಗಿ ಬ್ಯಾಟಿಂಗ್ ಮಾಡಿದರು. ನಮ್ಮ ಸಮಾಜದವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇವ್ರು ಗೆಲ್ಲಿಸ್ಬೇಕಂತ ಹೇಳಿದಾಗ ಆವಾಗ ತಾವು ಎಲ್ಲಿದ್ರಿ, ಜಿಲ್ಲಾಧ್ಯಕ್ಷರಾಗಿ ತಾವು ಇದ್ರಿ, ಆವಾಗ ತಾವು ಯಾಕೆ ಉಚ್ಚಾಟನೆಯನ್ನು ಅವ್ರಿಗೆ ಮಾಡಿಲ್ಲ? ಮತ್ತು ಮೊನ್ನೆ ನಮ್ಮ 26ರ ಉಪ ಚುನಾವಣೆ ನಡೀತಾ ಇರಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ SS ಸಮರ್ಥರವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದರು. ಅದು ಪಕ್ಷ ಇನ್ನೂ ಅನೌನ್ಸ್ ಮಾಡಿದ್ದಿಲ್ಲ. ಅದಕ್ಕಿಂತ ಮುಂಚೆನೇ ಹೋಗಿ ಸ್ವಾತಂತ್ರ್ಯ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ 2 ನಾಮಿನೇಷನ್ ಆಗಿದಾಗ ಆವಾಗ ತಾವು ಗಮನ ಬಂದಿಲ್ವಾ? ಅವರಿಗೆ ಉಚ್ಚಾಟನೆ ಮಾಡಬೇಕಂತ ತಮ್ಮ ಮನಸ್ಸಿನಲ್ಲಿ ಬಂದಿಲ್ವಾ? ಅಲ್ಪಸಂಖ್ಯಾತರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯನ ತಾವು ಮಾಡ್ತಾ ಇರೋದು. ದಯವಿಟ್ಟು ಈ ಒಂದು ಪಕ್ಷದಲ್ಲಿ ಭಾಳಷ್ಟು ನಾಯಕರು ವ್ಯಕ್ತಿ ಪೂಜೆ ಮಾಡೋದಂಥವ್ರು ಭಾಳ ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಹೇಳ್ತಾರೆ, ವ್ಯಕ್ತಿ ಪೂಜೆಗಿಂತ ಪಕ್ಷ ಪೂಜೆ ಮಾಡಬೇಕು, ಪಕ್ಷ ಪೂಜೆ ಮಾಡಿದರೆ ಮಾತ್ರ ಈ ಪಕ್ಷ ಉಳಿದಂತ. ತಾವು ದಾವಣಗೆರೆಯ ಜಿಲ್ಲಾಧ್ಯಕ್ಷರಾಗಿ ವ್ಯಕ್ತಿ ಪೂಜೆ ಭಾಳ ಮಾಡ್ತಾಯಿದ್ದೀರ ತಾವು. ಸ್ನೇಹಿತರೆ ನಮಸ್ಕಾರ. ನಾನು UM ಮನ್ಸೂರ್ ಅಲಿ, ದಾವಣಗೆರೆಯಿಂದ. ದಾವಣಗೆರೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಮಿತಿಯವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರಲ್ಲಿ 6 ಜನರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾ 6 ಜನರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಅದರಲ್ಲಿ ನನಗೆ ಹೆಸರು ಕೂಡ ಇದೆ, ನನಗೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಂತೋಷ. ಈಗ ನಾನು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮಂಜಪ್ಪನವರಿಗೆ ಒಂದೆರಡು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಅವರು ಅದಕ್ಕೆ ಉತ್ತರ ಕೊಡಬೇಕು. ಈಗ ಪಕ್ಷ ವಿರೋಧಿ ಚಟುವಟಿಕೆ ಕೇವಲ ಮಾಡ್ತಿರೋದು ಅಲ್ಪಸಂಖ್ಯಾತರೇ ಅಂತ ತಮ್ಮ ಗಮನಕ್ಕಿದೆಯೋ ಅಥವಾ ಬೇರೆಯವ್ರು ಯಾರು ಮಾಡ್ತಾರೆ ಅದು ನೋಡಿಕೊಂಡು ಕುರುಡಾಗಿ ತಾವಿದ್ದೀರೋ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತೇಳಿದರೆ ಇದಕ್ಕಿಂತ ಮುಂಚೆ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ಶಿವಮೊಗ್ಗದಲ್ಲಿ ಲೋಕಸಭೆಯ 24ರ ಲೋಕಸಭೆ ಚುನಾವಣೆಯ ಮುಂಚೆ BS ಯಡಿಯೂರಪ್ಪರ ಮಗರಿಗೆ ಪರವಾಗಿ ಬ್ಯಾಟಿಂಗ್ ಮಾಡಿದರು. ನಮ್ಮ ಸಮಾಜದವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇವ್ರು ಗೆಲ್ಲಿಸ್ಬೇಕಂತ ಹೇಳಿದಾಗ ಆವಾಗ ತಾವು ಎಲ್ಲಿದ್ರಿ, ಜಿಲ್ಲಾಧ್ಯಕ್ಷರಾಗಿ ತಾವು ಇದ್ರಿ, ಆವಾಗ ತಾವು ಯಾಕೆ ಉಚ್ಚಾಟನೆಯನ್ನು ಅವ್ರಿಗೆ ಮಾಡಿಲ್ಲ? ಮತ್ತು ಮೊನ್ನೆ ನಮ್ಮ 26ರ ಉಪ ಚುನಾವಣೆ ನಡೀತಾ ಇರಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ SS ಸಮರ್ಥರವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದರು. ಅದು ಪಕ್ಷ ಇನ್ನೂ ಅನೌನ್ಸ್ ಮಾಡಿದ್ದಿಲ್ಲ. ಅದಕ್ಕಿಂತ ಮುಂಚೆನೇ ಹೋಗಿ ಸ್ವಾತಂತ್ರ್ಯ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ 2 ನಾಮಿನೇಷನ್ ಆಗಿದಾಗ ಆವಾಗ ತಾವು ಗಮನ ಬಂದಿಲ್ವಾ? ಅವರಿಗೆ ಉಚ್ಚಾಟನೆ ಮಾಡಬೇಕಂತ ತಮ್ಮ ಮನಸ್ಸಿನಲ್ಲಿ ಬಂದಿಲ್ವಾ? ಅಲ್ಪಸಂಖ್ಯಾತರಿಗೆ ಒಂದು